ಈ ವಿಡಿಯೋದಲ್ಲಿ ನಾನು ಜಪನೀಸ್ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಶಾಲೆಗಳಲ್ಲಿ ಸ್ಪೋರ್ಟ್ಸ್ ಡೇಗೆ ಅಂತ 1 ತಿಂಗಳಿಂದ ತಯಾರಿನ ನಡೆಸ್ತಾ ಇರ್ತಾರೆ. ಮಕ್ಕಳಿಗೆ ಪ್ರತಿದಿನ ಅಭ್ಯಾಸನ ಮಾಡಿಸ್ತಾರೆ. ಕ್ಲಾಸಲ್ಲಿರುವ ಎಲ್ಲ ಮಕ್ಕಳು ಕೂಡ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಾಗುತ್ತೆ. ಹಾಗೆ ನನಗೆ ತುಂಬಾ ಸ್ಟ್ರಾಂಗ್ ಕಾಂಪಿಟೇಷನ್ ಕೂಡ ಇರುತ್ತೆ ಮಕ್ಕಳಲ್ಲಿ. ಆದರೆ ಬಹುಮಾನ ಮಾತ್ರ ವಿತರಿಸೋದಿಲ್ಲ. ಫಸ್ಟು ಸೆಕೆಂಡು ಥರ್ಡು ಅಂತ ನಾವು ನೋಡ್ಬೋದು ಅಷ್ಟೇನೆ. ಆದರೆ ಯಾವುದೇ ಮೆಡಲ್ ಆಗಲಿ, ಟ್ರಾಫಿ ಆಗಲಿ, ಸರ್ಟಿಫಿಕೇಟ್ ಆಗಲಿ ಏನನ್ನೂ ಕೊಡೋದಿಲ್ಲ. ಈ ಪದ್ಧತಿ ನನಗಂತೂ ತುಂಬಾ ಇಷ್ಟ ಆಯಿತು. ಇದ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ಇನ್ನು ಯಾವುದೆಲ್ಲ ಸ್ಪೋರ್ಟ್ಸ್ನ ಆಡಿಸ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಸಾಮಾನ್ಯವಾಗಿ ಎಲ್ಲ ಜಪನೀಸ್ ಸ್ಕೂಲಲ್ಲೂ ಇದೇ ಥರನೇ ಆಡಿಸ್ತಾರೆ. ಮೊದಲನೇದಾಗಿ ರನ್ನಿಂಗ್ ರೇಸ್ ಇರುತ್ತೆ, ರಿಲೇ, ಹಾಗೆಯೇ ಹಗ್ಗ ಜಗ್ಗಾಟ, ಮತ್ತು ಇದೊಂದು ಬೀನ್ ಬ್ಯಾಗ್ ಟಾಸ್ ಅಂತ ಮ್ಯೂಸಿಕ್ ಹಾಕ್ತಾರೆ. ಮ್ಯೂಸಿಕ್ ಸ್ಟಾಪ್ ಮಾಡಿದ ತಕ್ಷಣ ಈ ಮಕ್ಕಳು ಈ ಥರ ಬಾಲ್ನ ಹಾಕಬೇಕಾಗುತ್ತೆ. ಬಾಸ್ಕೆಟ್ ಬಾಲ್ ನೆಟ್ಟಲ್ಲಿ 3 ಟೀಮ್ ಮಾಡಿರ್ತಾರೆ. ಕೊನೆಯದಾಗಿ ಯಾವ ಟೀಮು ಜಾಸ್ತಿ ಬಾಲ್ನ ಕಲೆಕ್ಟ್ ಮಾಡಿರ್ತಾರೋ ಅವ್ರನ್ನ ವಿನ್ನರ್ ಅಂತ ಹೇಳ್ತಾರೆ. ಜಪಾನಲ್ಲಿ ಸ್ಪೋರ್ಟ್ಸ್ ಡೇ ಶನಿವಾರ ಅಥವಾ ಭಾನುವಾರ ಇಟ್ಕೊಂಡಿರ್ತಾರೆ. ಹಾಗಾಗಿ ಮಕ್ಕಳ ಕುಟುಂಬದವರು ಬಂದು